ಸೊಸೆಗಿಂತೂ ಜವಾಬ್ದಾರಿ ಅನ್ನೋದೇ ಗೊತ್ತಿಲ್ಲ ನೋಡಿ. ನೋಡಿಲಿ ಈ ಗಿಡದಲ್ಲೆಲ್ಲ ಎಷ್ಟು ಕಸ ಕಡ್ಡಿ ಇದೆ, ತೆಗೆದು ಹಾಕ್ಬೇಕು ಅನ್ನೋ ಹಾಗಿಲ್ಲ. ನೋಡಿಲಿ ಕಸ ಕಡ್ಡಿ ಎಷ್ಟು ಐತಿ, ಕಣ್ಣೊಳಗೆ ನೀರು ಇಟ್ಕೊಂಡಳ ಏನ ಸೀತಕ್ಕ ಏನ್ ಮಾಡಕತ್ತಿ? ಬಾರದವ ಏನಿಲ್ಲ ಬಿಡ, ಈಗ ಗಿಡದಾಗ ಕಸ ಕಡ್ಡಿ ಇದ್ವ ತೆಗ್ಯಾಕತ್ತಿದ್ದೆ. ಯಾಕ ಮನೆ ನಿನ್ ಸಸಿ ಇಲ್ಲ? ಅದಾವ, ಅದೇ ಇರ್ಬೇಕತಿ. ನಾನೇ ಎಲ್ಗಾರು ಹೋಗ್ಬೇಕು ನೋಡತ್ತ. ಅಲ್ಲ ನೋಡ ಕಸ ಎಷ್ಟು ಬಿದ್ದೈತಿ, ತೆಗಿಬೇಕು ಅನ್ನಂಗಿಲ್ಲ. ಬರೀ ಮೂರತ್ತು ಆ ಮೊಬೈಲ್ ಇಟ್ಕೊಂಡು ಕುಂತಿರ್ತಾ. ಏನು ಹೇಳ್ಬೇಕು ಏನು? ಹೌದು ಬಿಡ ಸೀತಕ್ಕ, ನೀ ಹೇಳ್ದ ಕರೆಕ್ಟಾಗಿ. ಮೊಬೈಲ್ ಬಂದಿನ ಮೇಲೆ ಮುಗಿತು. ಅದ್ರಾಗಿಂತೂ ಈ ಸಸಿಯರಿಂತೂ ಭಾರಿ ಖತರ್ನಾಕ್ ಆಗ್ಬಿಟ್ಟಾರ. ಅಲ್ಲ ಸೀತಕ್ಕ, ಇನ್ನು ನಿನಗೆ ನಿನ್ನ ಸಸಿ ಸ್ವಲ್ಪ ಸಿಕ್ಕದ ಚಲೋನ, ಅಷ್ಟೇನೆ ಕಿರಿಕಿರಿ ಮಾಡಲ್ಲ. ಸುಮ್ ತನ್ನ ಕೆಲಸ ಎಷ್ಟೈತೆ ಅಷ್ಟು ಮಾಡ್ಕೊಂಡು ಮೊಬೈಲ್ ಇಟ್ಕೊಂಡು ಕುಂದಿರ್ತಾಳ. ಮೊನ್ನೆ ಶಾಂತವನ್ ಮಗಗ ಹುಡುಗಿ ನೋಡಕತ್ತಿದ್ರಲ್ಲ, ಗೊತ್ತೈತೆ ನಿನಗೆ? ಗೊತ್ತೈತಗ. ಯಾಕೆ? ಅಯ್ಯ ಸೀತಕ್ಕ, ನಿನಗೂ ಗೊತ್ತಿಲ್ಲ ಆ ಸ್ಟೋರಿ. ಬಾ ಇಲ್ಲಿ ಕುತ್ಕೊಂಡ ಮಾತಾಡಂಬ. ಹೌದಾ? ನಡಿ ಕುತ್ಕೊಂಡು ಮಾತಾಡೋಣ. ಅಯ್ಯ ಸೀತಕ್ಕ, ಸ್ವಲ್ಪ ನನಗೆ ಎನರ್ಜಿ ಡ್ರಿಂಕ್ ಬೇಕಾ? ಹಂಗಂದ್ರೆ ಸ್ವಲ್ಪ ನಾನು ಜೋಶ್ ಒಳಗೆ ಹೇಳಕ್ಕೆ ಚಲೋ ಆಕತಿ. ಏನು ಎನರ್ಜಿ ಡ್ರಿಂಕ? ಏನದ? ಅಯ್ಯೋ ಸೀತಕ್ಕ, ನನಗಂತ್ರ ಇಂಗ್ಲೀಷ ಬರಲ್ಲ ನೋಡು. ಈಗ ಸುಮ್ಮನೆ ಕನ್ನಡದಿಂದ ಹೇಳ್ತೀಯ ನೋಡಿ. ಜಾಡ್ಸ್ ಒದ್ದೆ ಅಂದ್ರೆ ಏನಕ್ಕೆ ಇಂಗ್ಲೀಷ್ ಒಳಗೆ ಪಂಡಿತ ನಂಗೆ ಮಾಡ್ತಾ ಇರಬರ 4 ಅಕ್ಷರ ಕಲ್ಕೊಂಡು. ಅಯ್ಯ ಸೀತಕ್ಕ, ಏನಿಲ್ಲ, ನಮ್ಮೊಬ್ರಿಗೂ ಚಾ ಮಾಡ್ಕೊಂಬರ್ಕೇಳ ನಿಮ್ಮ ಸಸಿಗೆ. ಸ್ಟ್ರಾಂಗ್ ಆಗಿರ್ಬೇಕು ನೋಡು. ಅದೇನ ಕೇಟಿ ಅಂತಾರಲ್ಲ ಹೋಟೆಲ್ ಹಂಗಿರ್ಬೇಕು ನೋಡು, ಆ ಥರ ಮಾಡ್ಕೊಂಡ್ಬಿಡಕ್ಕೆ ಸ್ಟ್ರಾಂಗ್ ಆಗಿ. ಈಕಿಗೆ ಚಹಾ ಕುಡಿದ ಹೆಚ್ಚು ಮತ್ತು ಅದ್ರಾಗ ಸ್ಟ್ರಾಂಗ್ ಆಗಿರ್ಬೇಕಂತ. ಏನು ಸೀತಕ್ಕ, ಏನು ಇಷ್ಟ ಮಾಡಕತ್ತಿ? ಏನಿಲ್ಲವ, ನಾನು ಸಸಿ ಮೊಬೈಲ್ ನೋಡ್ಕೊಂತ ಕುಂತಿರ್ತಾಳಲ್ಲ, ಕರೆದ್ರೆ ಕೇಳಿಸ್ತೈತೆ ಎಲ್ಲ, ನಾನು ಹೋಗಿ ಮಾಡ್ಕೊಂಬರ್ಲೇನ ಅಂತ ನೋಡಕತ್ತಿದ್ದೆ. ಪಾಪ ಮನೆಗೆ ಹೋಗಿ ಅಷ್ಟೆಲ್ಲ ಸ್ಟೋರಿ ತಿಳ್ಕೊಂಬರ್ತೀವಿ ಅವ್ರು ತಿಳ್ಕೊಂಬಂದು ನನ್ನ ಮುಂದೆ ಹೇಳ್ತಿ. ಪಾಪ ನನಗೆ ಅಷ್ಟೇ ಚಹಾ ಮಾಡ್ಕೊಡೋದು ಬೇಡನ ನಾನು. ಈಗ ಸೀತಕ್ಕ ನಾವು ಹೊಗಳಕತ್ತಾಳ ಏನು ಆಡ್ಕೊಳಕತ್ತಾಳ? ಹೋಗ್ಲಿ ಬಿಡ, ಹೆಂಗಾರ ಆಡ್ಕೇಳಿ ಏನಾರ ಹೊಗಳಿಕೇಳಿ, ನನಗೆ ಚಹಾ ಸಿಗ್ತೈತಲ್ಲ ಅಷ್ಟು ಸಾಕು. ಏನಾರ ಅದಾವ, ಏನು ಯೋಚನೆ ಮಾಡಕತ್ತಿ? ಏನಿಲ್ಲವ, ಮತ್ತೆ ನೀನೇನು ಹೋಗಿ ಮಾಡ್ಕೊಂಬರ್ತಿ ಅಂತ. ನಿನ್ನ ಸಸಿನ ಕರಿ ಬರ್ತಾಳ? ಆಗ್ತಡಿ, ಒಂದ್ಸರಿ ಕರೆದು ನೋಡ್ತೇನೆ ಬರ್ತಾಳ. ಏ ಗೀತಾ, ಏನಜ್ಜಿ? ನೀನು ಬಂದೇನಪ್ಪ? ನಿಮ್ಮವ್ವ ಏನು ಮಾಡಕತ್ತಾಳಪ್ಪ? ಚಹಾ ಮಾಡ್ಕೊಂಬರಕ್ಕೆ ಹೇಳಿ ಸ್ವಲ್ಪ. ಅಜ್ಜಿ, ನಮ್ಮ ಮಮ್ಮಿ ಮಕ್ಕಕ್ಕೇನೋ ಹಚ್ಕೊಂಡಂತ, ಅದಕ್ಕೆ ಕರಿಬಾರ್ದಂತ ಕೆನ್ನೆದಕ್ಕೂ. ನೋಡೋರದವ, ಹಿಂಗೆ ಮಾಡಿದ್ರೆ ನಂಗೆ ಸಿಟ್ಟು ಬರಲ್ಲೇನ? ಬೆಳಗ್ಗೆ ಹಚ್ಕೊಳ್ಳೋದು ಹರ್ಕತ್ ಏನಿರ್ತೈತಿ ಹೊಲಸು ಮಕ್ಕಕ್ಕೆ? ಅಜ್ಜಿ, ಮಮ್ಮಿ ಮಕ್ಕಕ್ಕ ಹೊಲಸು ಅಂದ್ರೆ ಕಕ್ಕಾಜಿ ಅಂದಿಲ್ಲ, ಅದು ಟೊಮ್ಯಾಟೊ ಹಣ್ಣು ಇರ್ತೈತಲ್ಲ ಅದನ್ನ ಮಿಕ್ಸಿ ಮಾಡಿ ಹಚ್ಕೊಂಡತ್ತದನ್ನ. ಯವ್ವ ನೋಡ ಯವ್ವ, ತಿನ್ನೋದು ಹೋಗಿ ಮಕ್ಕ ಕಚ್ಕೊಂತಾಳ. ಮಕ್ಕ ಕಚ್ಕೊಂಡೋಗಿ ಏನು ಮಾಡ್ತಾಳೋ ಏನು ನೋಡವ. ಹಿಂಗೆ ತಿನ್ನೋದೆಲ್ಲ ಮಕ್ಕ ಕಚ್ಕೊಂಡ್ರೆ ಮನೆ ಉದ್ಧಾರ ಆದೈತೇನ? ಅಲ್ಲ ಸೀತಕ್ಕ, ಮೊದ್ಲು ನೀನು ದಸಿ ಬಂದಾಗ ಇಷ್ಟೇನ ಮಾಡ್ತಿದ್ದಿಲ್ಲಲ್ಲ, ಈಗ ಯಾಕೆ ಹಿಂಗೆ ಮಾಡಕತ್ತಾಳಕ್ಕೆ? ತಿಂದದ್ದು ಹೆಚ್ಚಿಗೆ ಆಗೈತೆ ಅನಿಸ್ತೈತಿ, ಅಕ್ಕ ಹಂಗೆ ಮಾಡ್ತಾಳಕ್ಕೆ. ಯಾರ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ ನಾವು ಅತ್ತಕ್ಕಿಗೆ? ಹಂಗಿದ್ದಲ್ಲಿ ಬಿಡು. ಅಕ್ಕಿ ಫಸ್ಟ್ ಮೈದಾಗ ಬಂದಾಗ ನಾನು ಬರೋದು ಹೋಗೋದು ಮಾಡ್ತಿದ್ನಲ್ಲ, ಎಷ್ಟು ಚಲೋ ಮಾತಾಡ್ಸೈತಿ. ಹಂಗೇನು ಯಾರೋ ಹೇಳ್ಕೊಟ್ಟೋದು ಅನ್ನಿಸ್ತೈತಿ. ಅಕ್ಕಿ ಅವ್ರ ತವ್ರ ಮನೆಗೆ ಹೋದ್ರೆ ಅವ್ರಮ್ಮ ಹೇಳ್ಕೊಡ್ತಾಳೆ ಅನ್ನೋಕೆ ಅಕ್ಕಿ ಹೋಗೇ ಇಲ್ಲ. ಈಗ ಸಮೀಪ ಅಂದ್ರೆ ಯಾವಾಗ ಹೋಗಿದ್ಲಂದ್ರೆ ಹೇಗೆಂದ್ರೆ ಹೋಗಿಲ್ಲ ಬಿಡು. ಅಲ್ಲ 1-2 ವರ್ಷ ಹಾಕಪ್ಪ ಅಂತಾನೆ ಹೋಗಿಲ್ಲ. ಮತ್ತು ಇಲ್ಲೇ ಹೋದ್ರೆ ಗೌರಿ ಇದೆಲ್ಲ ಅವ್ರ ಮನೆಗೆ ಹೋಗಿರ್ತಾಳೆ ನೋಡಷ್ಟೆ. ಇಲ್ಲ ಇತ್ತು ಕತೆ ಅದು. ಶಾಂತಕ್ಕ, ಆ ಗೌರಿ ಮನೆಗೆ ಯಾಕೆ ಕಳಿಸ್ತಿ ಅಂತ ನೀನು ಹೋದೆ. ಆ ಗೌರಿ ಅವ್ರತ್ತಿಗೆ ಎಷ್ಟು ಇದು ಮಾಡಿದ್ರೆ ಗೊತ್ತೇನು ನೀನು? ಅಪ್ಪನೇ ಹೇಳ್ಕೊಟ್ಟಿರ್ಬೇಕು ಅನಿಸುತ್ತೆ, ಹಿಂಗೆ ಮಾಡು ಹಂಗೆ ಮಾಡು ಅಂತ. ಮತ್ತೆ ನಿಮ್ಗೆ ಗೊತ್ತಿಲ್ಲ, ಆ ಮಕ್ಕ ಕಚ್ಕೊಳಕಂತ ಮೇಕಪ್ಪಿಗೆ ಇದಕ್ಕಂತ ತಿಂಗಳ ಒಂದು 23,000 ಖರ್ಚು ಮಾಡ್ತಾಳಂತ. ಎಲ್ಲಿ ನೀನು ಸಸಿಗೆ ಅದನ್ನೇ ಹೇಳ್ಕೊಟ್ಟಾಳ ಏನ? ಮೊದಲು ಅವ್ರ ಮನೆಗೆ ಹೋಗೋದು ಕಮ್ಮಿ ಮಾಡ ನಿಮ್ಮ ಸಸಿಗೆ. ಪಾಪ ಆ ಗೌರಿಯರ ಅತ್ತೆ ಬಂದು ಹೇಳ್ತಿರ್ತೈತಿ, ಹಿಂಗವ ಮನೆಗೆ ಇದಕ್ಕೆ ಆಗಲ್ಲವ ದುಡ್ಡು ಅನ್ನೋದು. ಅಕ್ಕಿಗೆ ಸಾಲ್ತವು 30,000-40,000 ರೂಪಾಯಿ ಖರ್ಚು ಮಾಡ್ತಾಳ ಅಂತ ನೋಡಕ್ಕೆ. ಯವ್ವ ರಾಧಿ, ಚಲೋ ಆತ್ ಬಿಡವ, ನಿಮ್ಮ ಮೊದಲೇ ಹೇಳಿದ್ದೆ. ಇವಾಗಾರ ಬಿಡಿಸ್ತೇನೆ. ಈಗ ಯಾವಾಗಕ್ಕಿ 1 ವಾರ ಆತು ನಾವು ಹೋಗತ್ತೀವಿ, ಎಲ್ಲ ಇಷ್ಟು ಚೇಂಜ್ಗಳ. ಇನ್ನು ನೀ ಹೇಳಿ ಚಲೋ ಆಯ್ತು. ನಂಗೆ ಕಳ್ಸಕತ್ತ ಅಂದ್ರೆ ಎಲ್ಲಿ ನಮ್ಮ ಮನೆ ಮಠ ಮಾರ್ಬೇಕಾಗಿತ್ತೇನೆ ಈಗಿನ ಮೇಕಪ್ಪಿಗೆ ಅಂದೆ. ಸೀತಕ್ಕ, ಇಷ್ಟು ಇಂಟ್ರೆಸ್ಟ್ ಇರೋ ಬಿಸಿ ಸುದ್ದಿಗಳಾಗತ್ತೇನೆ, ಬರೀ ಕೇಳ್ಕೊಂತ ಕುಂತೀಯಲ್ಲ, ನನಗೇನೋ ಇಲ್ಲನ? ಅಲ್ಲ ಅದಕ್ಕರ್ ಬಂದು ಕುಂತಾರ, ಅದಕ್ಕೆ ಕರೆದಾರ ಅನಿಸ್ತೈತಿ ನಮ್ಮ ಅತ್ತೆರು ಚಹಾ ಮಾಡ್ಕೊಂಬರಕೊಂದು. ಕೇಳಂತಡಿ ಎದಕ್ಕೆ ಕರಿದ್ರಿ ಅಂತಂದು. ಅತ್ತಿ ಎದಕ್ಕೆ ಕರಿದ್ರಂತಲ್ರಿ? ನಾರಾಗಿತ್ತೆ. ಇಲ್ಲ ನಾನು ಕರಿ ಅಂತ ಅಂದಿದ್ದೆ. ಸ್ವಲ್ಪ ಚಳಿನೇ ಆಕತ್ತ, ಅದಕ್ಕೆ ಸ್ವಲ್ಪ ಚಹಾ ಬೇಕಾಗಿತ್ತೆ, ಅದಕ್ಕೆ ಮಾಡ್ಕೊಂಬರ್ತೀನಿ. ನಮ್ಮ ಮನೆಗೆ ಮಾಡ್ಕೊಂಡು ಕುಡಿದು ಬರೋಕ್ಕಂತ ಅನ್ಕೊಂಡೆ. ಅಲ್ಲ ನೀರು ಹಾಕೇನಿ, ಮತ್ತು ಹಾಲು ಹಾಕೇನಿ, ಚಹಾ ಪುಡಿ ಹಾಕೇನಿ, ಸಕ್ಕರೆನೇ ಇದ್ದಿಲ್ಲ ಅವ. ಅದಕ್ಕೆ ಮತ್ತು ನಿಮ್ಮ ಮನೆಗೆ ಬಂದು ಮತ್ತೆ ಇಸ್ಕೊಂಡು ಹೋಗೋದೇನ ಅಸಹ್ಯ. ಸುಮ್ಮನೆ ಸಕ್ಕರೆ ಕೊಡು ಅದು ಕೊಡು ಅಂದರೆ ಅದಕ್ಕೆ ಬರಲಿಲ್ಲ. ಹೌದು ರಾಧಾ ಆಂಟಿ, ನೀವು ಹಾಗೆಲ್ಲ ಮನೆಗೆ ಬಂದು ಆ ಥರ ಎಲ್ಲ ಕೇಳೋದಿಲ್ಲ ಬಿಡ್ರಿ. ನಾನು ನೋಡಿನಲ್ಲ, 2 ವರ್ಷ ಆಯಿತು ಮದುವೆಯಾಗಿ ಬಂದು. ಒಂದ್ಸರಿ ನಮ್ಮ ಮನೆಗೆ ಬಂದು ಏನಾರು ತೊಗೊಂಡೋಗಿದ್ದು ಇಲ್ಲ ಪಾಪ. ಬೇಕಾಗಿತ್ತಾ ರಾಧೆ ನಿನಗೆ? ಸರಿ ಆಂಟಿ, ಮಾಡ್ಕೊಂಬರ್ತೀನಿ. ಅಲ್ಲ ರಾಧವ, ಆದರೆ ಏನೋ
ಶಾಂತಕ್ಕನ ಮಗನ ಹುಡುಗ ಏನನ್ನ ಅನ್ನಕತ್ತಿದ್ದಿಲ್ಲ, ಏನು ಹೇಳದ್ನ ಈಗ ನಾ ಪಕ್ಕದ ಮನೆ ಶಾಂತವನ ಮಗಗ ಹುಡುಗಿ ನೋಡಕತ್ತಿದ್ರಲ್ಲ, ಹಾಂ ಹಾಂ ಅವರು ಒಪ್ಪಿಗೆ ಅಂದಿದ್ರಂತ, ಇವರು ಹ್ಞೂ ಅಂದಿದ್ರಂತ. ಈಕೆ ಅತ್ತೆ ಮತ್ತು ಕಂಡೀಷನ್ ಬೇಕಲ್ಲವ, ಮತ್ತು ಸಸಿ ಬಂದ ಮೇಲೆ ಹಿಂಗಿರ್ಬೇಕಂತ. ಹಾಂ ಹೌದು ಹೌದು, ಅದಕ್ಕೆ ಅತ್ತೆ ಏನನ್ಲಂತ ನೋಡವ, ನಮ್ಮ ಮನೆಗೆ ಬಂದಿನ ಮೇಲೆ ಸ್ವಲ್ಪ ಎಲ್ಲ ನಿಭಾಯಿಸ್ಕೊಂಡು ಹೋಗ್ಬೇಕು, ಮಿತಿ ಮೀರಿ ದುಡ್ಡೇನು ಖರ್ಚು ಮಾಡಬಾರ್ದು. ಆಮೇಲೆ ಆಕಿ ಸ್ವಲ್ಪ ಶಾರ್ಟ್ ಡ್ರೆಸ್ ಹಾಕ್ಯಂತಿದ್ನಂತ ಬಿಡ ಮಂಡಿ ಮೇಲೆ, ಅದಕ್ಕೆ ಹಾಗೇನೋ ಹಾಕ್ಯಬಾರ್ದು ನೋಡವ, ನಮ್ಮದು ಮರ್ಯಾದೆ ಅನ್ನೋದು ಕುಟುಂಬ, ಸೀರೆ ನಿನಗೆ ಸೀರೆ ಬ್ಯಾಡ ಅಂದ್ರೆ ಚುಡಿ ಹಾಕ್ಯ ಅಂತ ಈ ಸ್ವಲ್ಪ ಹಿಂಗೆಲ್ಲ ಏನೇನೋ ಸ್ವಲ್ಪ ಹೇಳಿದ್ನಂತ, ಹಿಂಗಿರ್ಬೇಕು ಹಂಗಿರ್ಬೇಕಂತ ಅಂದು. ಆಕಿನ ಸಸಿ ಎಲ್ಲದಕ್ಕೂ ಒಪ್ಕೊಂಡಿಲ್ಲಂತ. ಇವರು ಭಾಳ ಖುಷಿಯಾಗಿದ್ರು, ನಮ್ಮ ಸಸಿ ಹಂಗೆ ಹೇಳ್ತಾರ ಹಿಂಗೆ ಹೇಳ್ತಾರ ಅಂತ ಅಂದು. ಹಂಗಂದ್ರೆ ಶಾಂತ ದೇವ್ರು ಚಲೋ ಸಸಿನ ಕೊಟ್ಬಿಟ್ಟಾರ. ಆಕೆ ಹೇಳಿದ ಮಾತಾ ಕೇಳೋದ, ನಮಗೂ ಕೊಟ್ಟಾರವ, ಎಂಥ ಸಸಿನ ಕೊಟ್ಟಾರ ನೋಡಿ ದೇವ್ರು. ಅಯ್ಯ ಸೀತಕ್ಕ, ಪೂರ್ತಿ ಕೇಳ, ಆತರಗೇಟ ಆಂಜನೇಯ ಮಾಡ್ದಂಗೆ ಯಾಕೆ ಮಾಡ್ತೀವಿ? ಈಗ ಅತ್ತೆ ಹೇಳೋಣ ಸಸಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ, ಈಗ ಮತ್ತೆ ಸಸಿನ ಕೇಳ್ಬೇಕಲ್ಲ ನಾವು. ಅಂದರೆ ಕೇಳ ಸಸಿದೇನು ಬೇಡ, ಆದರೂ ಒಂಚೂರು ಬೇಕಲ್ಲ, ಅದು ಸ್ವಲ್ಪ ಹೊಂದಾಣಿಕೆ ಹೋಗ್ಬೇಕಂದ್ರೆ ಹೆಂಗಿರ್ಬೇಕು ಅಂತ. ಅದಕ್ಕೆ ಪಾಪ ಶಾಂತವ ಮಗಗ ನೋಡಪ್ಪ ಹಿಂಗೆ ನಾನು ಹೇಳೇನಿ ಎಲ್ಲ ಹ್ಞೂ ಅಂದಾಳ, ಚಲೋ ಇರೋ ಸಸಿ ಕಳ, ಸ್ವಲ್ಪ ಅಕ್ಕಿನ ಹತ್ರನ ಕೇಳ, ಅಕ್ಕಿದೆ ಏನಂತ ಅಂದಂತ ಹೇಳಿ ಕಳ್ಸಾಳಂತ. ಅದಕ್ಕೆ ಇವನು ಅದನ್ನ ಮಹೇಶ ಹೋಗಿ ಕೇಳಿದ್ರ ಆಕೆ ಏನು ಹೇಳ್ಬೇಕು? ಹೌದು ಏನು ಹೇಳಂತ್ಲಿ ಅಂಥದ್ದು? ಸೀತಕ್ಕ ಚಾ ಎಂದಾರ ಖಂಡಿ ಇಲ್ಲ ನಂಗೆ ಮಾಡ್ತೀಯಲ್ಲ, ಹೇಳಿ ಮೊದಲು ಅಕ್ಕೆ ಮಾಡ್ಕೊಂಬರ್ಕೋಗಳಿಲ್ಲ, ನನ್ನ ಸಸಿ ಮಾಡ್ಕೊಡ್ದಾಳ್ತಾಗ ಹೇಳಕ್ಕೆ ಏನಲ್ಲ ಅಂತೀಗ. ಅದಕ್ಕಿ ಅವನಿದ್ರಿಗೆ ಇರಿ ಇಲ್ರಿ, ನನಗೆ ಅತ್ತಿ ಹಂಗಿರ್ಬೇಕು ಹಿಂಗಿರ್ಬೇಕಂತ ಏನು ಕಂಡೀಷನ್ ಇಲ್ರಿ, ಆದರೆ ನನಗೆ ಒಂದೇ ಒಂದು ಆಸೆ ಐತ್ರಿ. ಅದೇನಂದ್ರೆ ನಾನು ಮದುವಾಗಿ 1 ವರ್ಷ ಆಗೋದ್ರೊಳಗೆ ನಮ್ಮ ಅತ್ತಿ ಫೋಟೋ ಗೋಡೆ ಮೇಲೆ ಇರ್ಬೇಕ್ರಿ. ನಾನು ಅದಕ್ಕೆ ದಿನ ಪೂಜೆ ಮಾಡ್ತೇನೆ ರೀ, ಒಂದಿನ ಬಿಡಲಿಲ್ಲಂಗೆ ಹಚ್ಚಿ ಹಾರ ಹಾಕಿ, ಇದೇ ಒಂದು ನೋಡ್ರಿ ನನಗೆ ಆಸೆ ಅಂದ್ರೆ ಅಂತ ಹೇಳಂತ. ನೋಡ ಅವನಿದ್ರಿಗೆ ಹೆಂಗಿರ್ಬೇಕಕ್ಕೆ? ಹೌದು ಸೀತಕ್ಕ ನೋಡವ ಇಂಥ ಸಸಿ ಇರ್ತಾರೆ ಪಾಪ. ಶಾಂತಕ್ಕೆ ಬಂದು ಹಿಂಗೆ ಹೇಳವ, ನೋಡಿ ಮದುವೆಗಿಂತ ಮುಂಚೆನೇ ಹಿಂಗೆ ಅನ್ನಕತ್ತಾಳ, ಏನು ಮಾಡ್ಬೇಕೇನು, ಈಗೆಲ್ಲ ಫಿಕ್ಸ್ ಮಾಡಿಬಿಟ್ಟವಿ ಮದುವೆ ಡೇಟು, ಏನು ಅನ್ನೋಕ್ಕೂ ಬರೋಂಗಿಲ್ಲ ಅಂತ ಹೇಳಕತ್ತಿದ್ಲು. ಅತ್ತೆ ಪಾಪ ನಿಂಗೆ ಏನಾರ ಕೇಳಿಸಿತ್ತನಲ್ಲ ಗೀತಾ, ನಾನು ಹೇಳಿದೆ ಈಗ ರಾಧಿಗೆ ನಾನು ಮಾಡ್ಕೊಂಬರ್ತಂತಗ ಅಂದು ಹೇಳ್ತಾಗ ಗೀತಾ ಮಾಡ್ಕೊಂಬರ್ತಾಳ ಅಂತಂದು. ಏನು ಬೇಜಾರಾಗಿಲ್ಲ ನಿಂಗೆ? ಅಯ್ಯೋ ಏನಿಲ್ಲ ಅತ್ತೆ, ನಂದೇನು ಕೆಲಸ ಇದ್ದಿಲ್ಲ, ಅದೇ ಸ್ವಲ್ಪ ಮಕ್ಕಕ್ಕೇನೋ ಹಚ್ಕೊಂಡಿದ್ನ, ಅದಕ್ಕೆ ನೀವು ಕರೀದ್ರಲ್ಲ ಆವಾಗಲೇ ಬರೋಕ್ಕಾಗಲಿಲ್ಲ, ಅದಕ್ಕೆ ಮತ್ತೆ ಈಗ ಬಂದು ಕೇಳಿದೆ. ನನಗೇನು ಬೇಜಾರಿಲ್ಲ, ತಗೊಳ್ಳಿ. ಸರಿ ತಗ, ಒಳಗೇನಾರ ಇದ್ರೆ ಕೆಲಸ ಮಾಡು, ಇಲ್ಲಾಂದ್ರೆ ಹೋಗವ ಆರಾಮಕ್ಕ, ಇಲ್ಲಾಂದ್ರೆ ಒಬ್ಬರು ಇಟ್ಕೊಂಡು ಕೂತ್ರೆ ಏನಾಗಲ್ಲ, ನಾನು ಏನಾರ ಕೆಲಸ ಇದ್ರೆ ಮಾಡ್ತೇನೆ ಅಂತ. ನಮ್ಮ ಅತ್ತೆ ಯಾಕೆ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾರೆ? ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಕುಂತಿದ್ರೆ ಸುಮ್ಮನೆ ಕುಂತಿದ್ರೆ ಬೈತಿದ್ರು, ಇವತ್ತು ನೋಡಿದ್ರೆ ಅವರೇ ಹೇಳ್ತಿದ್ದಾರೆ. ಹೊಡಿದೆ ಚಾನ್ಸ್. ಅತ್ತೆಗೊಂದು ಕಾಲವು ಸಸ್ಯಗೊಂದು ಕಾಲವು, ಎಲ್ರೂ ಕಾಲ ಬಂದೆ ಬರ್ತದೆ ಹೇ ಹೇ ಹೇ. ಸರಿ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ. ಅಯ್ಯ ಸೀತಕ್ಕ, ನೀನು ಯಾಕೆ ಹಂಗೆ ಹೇಳಕತ್ತಿದ್ದಿ? ಮೊಬೈಲ್ ಕುತ್ಕೊಂಡು ಎಲ್ಲ ನೀವೇ ಕೆಲಸ ಮಾಡ್ತೀನಿ, ಮಾಡಲಿ ಬಿಡಕ್ಕೆ ಏನಾರ. ಯವ್ವ ಹೋಗ್ಲಿ ಬಿಡ ಯವ್ವ, ಕೆಲಸ ಮಾಡಿದ್ರು ಪರವಾಗಿಲ್ಲ, ಏನೋ ಒಂದಿನ ಸುಸ್ತಾಕತಿ, ಮಕ್ಕಂಡ್ರೆ ಮತ್ತು 4 ದಿನ ಚಲೋ ಆಕತಿ. ಆ ಶಾಂತಕ್ಕನ ಸಸಿ ಯಪ್ಪ ಹೇಳಿದ ಮಾತು ಕೇಳಿದ್ರೆ ನನಗೆ ಅರಗಿಸ್ಕೊಳಕ್ಕಾಗವಲ್ತು ಪಾಪ. ಶಾಂತಕ್ಕೆ ಹೆಂಗೆ ಅದಾಳ ಏನು? ಸೀತಕ್ಕ ಅಲ್ಲಿ ನೋಡು, ಅಲ್ಲಿ ಹೊಂಟ್ರ ಶಾಂತಕ್ಕಲ್ಲ? ಏ ಹೌದಲ್ಲ, ಶಾಂತಕ್ಕ ಹೊಂಟಾಳ. ಏ ಶಾಂತಕ್ಕ, ಏ ಶಾಂತಕ್ಕ ಬಾರ, ನೋಡಿದ್ರೆ ನೋಡ್ಲಿಲ್ಲ ಹೊಂಟಿಯಲ್ಲ ನೀನೇನು? ಏ ಇಲ್ಲಿ ಬಿಡ, ಸ್ವಲ್ಪ ಕೆಲಸ ಇತ್ತು, ಮದುವೆನೂ ಆಯ್ತಲ್ಲ ನಮ್ಮ ಮಗಂದು, ಸ್ವಲ್ಪ ಅದ್ರದ್ದು ಕೆಲಸ ಇತ್ತು, ಅದಕ್ಕೆ ಗಡಿ ಬಿಡಿ ಹೊಂಟಿದ್ದೆ. ಏನಾಗಲ್ವಾ ಮಾಡುವಂತೆ, ಚಾ ಕುಡಿದವು ಅಂತ? ಬೇಡವ, ಚಾ ಕುಡಿದು ಸಾಕಾಗತ್ತೆ, ಲಗ್ನ ಪತ್ರ ಕೊಡೋಕೆ ಹೋಗಲ್ಲ, ಅಲ್ಲೆಲ್ಲ ಚಾ ಮಾಡಿ ಕೊಟ್ಬಿಡ್ತಾರೆ. ಚಾ ಅಂದ್ರೆ ನಂಗೆ ವಾಂತಿ ಬರಂಗೆ ಅನ್ಸುತ್ತೆ ನಾವು ನನಗಿಂತ. ಹೌದೇನ? ಹಂಗಾದ್ರೆ ಮದುವೆ ಜೋರು ಐತಿ. ಐತಿ, ಮತ್ತು ಒಬ್ಬನ ಅಲ್ಲವಾ ಮಗ, ಮತ್ತು ಮಾಡ್ಬೇಕು ಅಲ್ಲ. ಮತ್ತು ಆಕೆ ನನ್ನ ಸಸಿ ಮತ್ತು ಏನೇನು ಹೇಳ ಅಂದೆ, ಮತ್ತೆ ಜೊತೆಗೆ ಮಾಡಾಕತ್ತೀಯ? ಹ್ಞೂನಯ್ಯವ್ವ, ಮತ್ತೇನು ಮಾಡ್ಬೇಕು, ಅಷ್ಟು ಖರ್ಚು ಮಾಡಿ ಎಂಗೇಜ್ಮೆಂಟು ಮಾಡಿಬಿಟ್ಟೆ, ಮತ್ತೀಗ ಮದುವೆದು ಎಲ್ಲ ಮುಗ್ದೈತಿ. ಮತ್ತು ಲಾಸ್ಟಿಗೆ ಬೇಡ ಅಂದ್ರೆ ಸುಮ್ಮನೆ ಮತ್ತು ನಾನು ಹೋಗ್ಬೇಕೆ ಅದಾನೆ ಹೋಗ್ಲತ್ತಾಗ, ಅವರಿಬ್ರು ಚಲೋ ಇರ್ತಾರಂದ್ರೆ ನಾನು ಇದ್ರೇನು ಹೋದ್ರೇನು ಅದಾಗ ಏನು ಮಾಡಬೇಕು? ನಮ್ಮ ಹಣೆ ಬರ ಅಂದ್ಕೊಂಡು ಸುಮ್ಮನೆ ಇರ್ಬೇಕು. ಬೇಜಾರು ಮಾಡಿಕೆ ಬೇಡ ಶಾಂತಕ್ಕ, ಸರಿ ಹೋಗ್ಕಳಕ್ಕೆ. ಏನೋ ಸ್ವಲ್ಪ ಬುದ್ಧಿ ಮಾಡಿಸ್ತೈತೆ ಕರೆಕ್ಟ್ ಹಾಕಳಕ್ಕೆ. ನೀನು ಒಳ್ಳೆತನ ನೋಡಾದ್ರೆ ಆಕೆ ಬದ್ಲಾಕಳ್ತದ. ಏನು ಬದ್ಲಾಕಳ ಅಂದ್ಬಿಡ, ಈ ಕಾಲದಾಗ ಒಳ್ಳೆಯರಿಗೆ ಬೆಲೆ ಇಲ್ಲಲ್ಲಿ. ನನಗೂ ನೋಡಿ ಮನಸ್ಸಲ್ಲಿದ್ದ ಮದುವೆ ಏನು ಮಾಡಬೇಕು, ಮಗ ಒಪ್ತಾನ, ಎಲ್ಲ ರೆಡಿ ಮಾಡಿ ಅಂತ ಮಾಡಕತ್ತೇವೆ ಅಷ್ಟೆ. ಖುಷಿಯಿಂದ ಅಡ್ಡಾಡೇನು ಮಾಡಕತ್ತಿಲ್ಲ. ಮೊದಲು ಹಿಂಗೆ ಗೊತ್ತಾಗಿದ್ರೆ ಮದುವೆನ ಮಾಡ್ತಿದ್ದಿಲ್ಲ ನನ್ನ ಮಗಗೆ. ಹೋಗ್ಲಿ ನಂದಿಂತರು ಬಿಡ್ರಿ ಅಂತ ನೋಡಿ, ಅವರಿಬ್ರು ಚಲೋ ಇದ್ರೆ ಸಾಕು. ಮತ್ತು ನನಗಂದಂಗೆ ಆಕಿನ ಗಂಡನ ಕಾಡ್ಸಿದ್ರೆ ನನಗೆಂದ ಸೇರ್ಕೊಳಕ್ಕಾಗಂಗಿಲ್ಲ ಬಿಡ. ನನಗೇನೋ ಅಂದ ತಂದು ನಾನು ಸುಮ್ಮನೆ, ನನ್ನ ಮಗುಗೆ ಏನಾರ ಅಂದ್ರೆ ನಾನಿಂತರೂ ಸುಮ್ಮನಿರಲ್ಲ. ನಿಲ್ತಾರಲ್ಲ ಶಾಂತಕ್ಕ, ಬೇಜಾರು ಮಾಡ್ತಾಳ. ನಿನ್ನ ಸಸಿ ಏನು ನಿನ್ನ ಬಗ್ಗೆ ಗೊತ್ತಿಲ್ಲಲ್ಲ, ಹಂಗೆ ಮಾತಾಡ್ತಾ. ನೀನು ಒಳ್ಳೆತನ ನೋಡಿದ್ರೆ ಯಾರಾದರೂ ಚೇಂಜ್ ಆಗೇ ಆಗ್ತದಾಗ, ಆಕೆ ಚೇಂಜ್ ಆಗಾಳ, ಏನಾಗಲ್ಲ, ಎಲ್ಲರಿಗೂ ಕಾಲ ಬಂದ ಬರ್ತೈತಿ. ಅವನವ ನಿನ್ನ
ಬಾಯಿ ಹರಕೆಯಿಂದ ನಾನು ನನ್ನ ಮಗ ನನ್ನ ಸೊಸೆ ಚಲೋ ಹೊತ್ನಂಗಿದ್ರೆ ಸಾಕಪ್ಪ. ಬರ್ತಾನೆ ತಗ ಸೀತಕ್ಕ, ಹೋಗಿರ್ತೀನಿ. ರಾಧವ ಹೋಗಿರ್ತಾನೆ ತಗ ನಾನು. ಸರಿ ತಗ ಹೋಗ್ಬ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ಥರ ಇರೋ ಅತ್ತಿಗೆ ಯಾವ ಥರ ಇರೋ ಸೊಸೆ ಸಿಕ್ತಿದಾವ ಅಂತ. ಗಂಡ ಹೆಂಡತಿ ಅವರಿಬ್ರು ಚಲೋ ಇದ್ರೆ ಸಾಕು ಬಿಡವ, ನಂದೇನು ಮುಗ್ದತೆ ಅಂತ ಹೇಳ್ತಿದ್ದಾರೆ ಅವರು. ನೋಡಿ ಫ್ರೆಂಡ್ಸ್, ನಾವು ಸೊಸೆಯಂದ್ರಿಗೆ ಮತ್ತು ಸೊಸೆಯಂದು ಆಗೋರಿಗೆ ಇಷ್ಟೇ ಹೇಳೋದು. ನಾ ಹೇಳ್ತಿಲ್ಲ ಇವಾಗ ಏನಪ್ಪ ಅಂದರೆ, ಸೊಸೆಯರು ಯಾವಾಗ ಕೆಟ್ಟವರಾಗಿ ಇರ್ತಾರೆ, ಅತ್ತೆಯರು ಯಾವಾಗಲೂ ಒಳ್ಳೆಯವರಾಗಿ ಇರ್ತಾರೆ ಅಂತ ಹೇಳ್ತಿಲ್ಲ. ಅತ್ತೆ ಸೊಸೆ ಅಂದರೆ ಕಾಮನ್, ಜಗಳ ಬಂದೇ ಬರುತ್ತೆ. ಬಟ್ ಈ ರೀತಿಯಾಗಿ ಮನಸ್ಸಿಗೆ ನೋವು ಆಗೋ ರೀತಿ ಹೇಳಿದಪ್ಪ ಅಂದರೆ ಪಾಪ. ನೋಡಿ ಇವಾಗ ಶಾಂತಕ್ಕನಂಥವರು ಮನಸ್ಸಿರೋರು ಇರ್ತಾರಲ್ವ, ಪಾಪ ಅವರಿಗೆ ಎಷ್ಟು ಅಂದರೆ ನೋವಾಗಿರಬೇಕಲ್ವಾ. ಆದರೂ ಅವ್ರು ಏನಂತಿದ್ದಾರೆ, ಅವರ ಸೊಸೆ ಮೇಲೆ ಸಿಟ್ಟು ಮಾಡ್ಕೊತಿಲ್ಲ, ಅವರು ಮಗ ಸೊಸೆ ಚೆನ್ನಾಗಿದ್ದರೆ ಸಾಕು ಬಿಡಪ್ಪ ಅಂತ ಹೇಳ್ತಿದ್ದಾರೆ. ಕೊನೆಗೆ ನಾವು ಇಷ್ಟೇ ಹೇಳೋದು, ಅತ್ತೆ ಮತ್ತು ಸೊಸೆ ಇಬ್ಬರು ಹೊಂದಾಣಿಕೆಯಿಂದ ಇದ್ದಪ್ಪ ಅಂದರೆ ಅಮ್ಮ ಮಗಳ ಪ್ರೀತಿಗಿಂತ ಹೆಚ್ಚು ಪ್ರೀತಿ ಅವರಲ್ಲಿ ಇರುತ್ತೆ.